ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ದಾಂಡೇಲಿಲಿ. ಇಲ್ಲಿಂದ ಆ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 76504 ದಾಂಡೇಲಿಯಿಂದ ಅಲ್ನಾವರ್ಗೆ ಹೋಗುವ ಡೆಮೋ ಟ್ರೈನಲ್ಲಿ ಇವತ್ತು ನಾವು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ ವಾರದಲ್ಲಿ 6 ದಿನ ಇರುತ್ತೆ, ಮಂಡೇ ಟು ಸ್ಯಾಟರ್ಡೆ. ಸಂಡೇ ಇರೋದಿಲ್ಲ, ಟ್ರೈನ್ ವೀಕ್ಲಿ ಆಫ್ ಇದೆ. ಡೇ ಬೆಳಿಗ್ಗೆ 8 ಗಂಟೆ 40 ನಿಮಿಷಕ್ಕೆ ಬಿಡುತ್ತೆ ದಾಂಡೇಲಿನ. ಅದೇ ದಿನ ಬೆಳಿಗ್ಗೆ 9 ಗಂಟೆ 25 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಅಲ್ನಾವರ್ಗೆ. ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 28 ಕಿಲೋಮೀಟರ್ ಇರುತ್ತೆ. ಟೋಟಲ್ ಸ್ಟ್ರೆಚ್ ಸಿಂಗಲ್ ಲೈನ್ ಸೆಕ್ಷನ್. ಈ ರೂಟ್ ಏನಿತ್ತಲ್ಲ ನ್ಯಾರೋ ಗಾಜ್ ಇತ್ತು, ಆಮೇಲೆ ಇದನ್ನ ಕನ್ವರ್ಟ್ ಮಾಡಿ ಬ್ರಾಡ್ ಗಾಜ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ರೂಟ್ ಏನಿದೆಯಲ್ಲ ಬ್ರಿಟಿಷ್ ಕಾಲದಲ್ಲಿ ಇದಾಗಿರೋ ರೆಡಿ ಆಗಿರೋದು ಈ ರೂಟು. ಅವಾಗ ಮುಂಚೆ 2019 ಒಂದು ಟ್ರೈನ್ ಕೂಡ ಓಡಾಡ್ತಿತ್ತು ಅಂಬೇವಾಡಿಯಿಂದ ಧಾರವಾಡ ಪ್ಯಾಸೆಂಜರ್. ಆಮೇಲೆ ಅದನ್ನ ಏನೋ ರೀಸನ್ನಿಂದ ಕ್ಯಾನ್ಸಲ್ ಮಾಡಿದ್ರು. ವಾಪಸ್ ಫೆಬ್ರವರಿ 7ನೇ ತಾರೀಕಲ್ಲಿ ಅಲ್ನಾವರಿಂದ ದಾಂಡೇಲಿಗೆ ಹೊಸ ಟ್ರೈನ್ ಸರ್ವಿಸಸ್ನ ಇಂಟ್ರೊಡ್ಯೂಸ್ ಕೂಡ ಸಹ ಮಾಡಿದ್ರು. ನೋಡ್ಬೋದು ದಾಂಡೇಲಿ ರೈಲ್ವೆ ಸ್ಟೇಷನ್ ಔಟ್ಲುಕ್ ಈ ಥರ ನೋಡಲಿಕ್ಕೆ ಸಿಗುತ್ತೆ. ನಿಮ್ಗೆ ಅವೈಲಬಲ್ ಆಟೋಗಳೆಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಟೈಮಿಗೆ ಸರಿ ಟ್ರೈನ್ ಬರುತ್ತಲ್ಲ ಆ ಟೈಮಿಗೆ ನೋಡ್ಬೋದು. ಇದೇ ರೂಟಲ್ಲಿ ಹೋಗ್ಬೋದು ನೀವು. ನಮ್ಗೆ ಬಸ್ ಕೂಡ ಅವೈಲಬಲ್ ಇದೆ ನೋಡ್ಬೋದು. ಈಗ ಬನ್ನಿ ಹೋಗೋಣ ರೈಲ್ವೆ ಸ್ಟೇಷನ್ಗೆ. ನೋಡ್ಬೋದು ಯಾವ ಥರ ಇದೆ ಅಂತ. ನಿಮ್ಗೆ ಇಲ್ಲಿ ಒಂದು ಟಿಕೆಟ್ ಕೌಂಟ್ರ್ ಇಲ್ಲಿ ಸಹ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ಫೇರ್ ಚಾರ್ಟ್, ಯಾವ ಸ್ಟೇಷನ್ ಎಷ್ಟು ಅಮೌಂಟ್ ಆಗ್ತದೆ ಇಲ್ಲಿಗೆ ಅಂತ ನೀವು ಬೇಕಾದ್ರೆ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಕೂಡ ಸಹ ನೀವು ತೊಗೋಬೋದು. ಮತ್ತು ನೋಡ್ಕೊಳ್ಳಿ, ಇಲ್ಲಿಂದ ಮುಂದಕ್ಕೆ ಯಾವ ಟ್ರ್ಯಾಕ್ಸ್ ಹೋಗಲ್ಲ ಗುರು. ಇದು ಡೆಡ್ ಎಂಡು. ಇಲ್ಲಿಂದ ವಾಪಸ್ ಹೋಗುತ್ತೆ ಅಲ್ನಾವರ್ಗೆ. ಇಲ್ಲಿಂದ ಯಾವ ಟ್ರೈನ್ಸು ಇಲ್ಲಿ ಸಿಂಗಲ್ ಲೈನು ಟ್ರೈನ್ ಕ್ರಾಸ್ ಆಗಬೇಕು. ಲೂಪ್ ಲೈನ್ ಅಂತದ್ದೇನಿಲ್ಲ. ಅಲ್ನಾವರಿಂದ ದಾಂಡೇಲಿಗೆ ಸಿಂಗಲ್ ಲೈನ್ ಇರೋದು. ಲೂಪ್ ಲೈನ್ ಅಂತ ಇಲ್ಲಿ ನೋಡಲಿಕ್ಕೆ ಸಿಗೋದೇ ಇಲ್ಲ. ನೀವೇನೇ ಆ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಬರ್ತಿದೆ ಪೇಪರ್ ಮಿಲ್ ಸೈಡಿಂದ, ಅಂದರೆ ಅಂಬೇವಾಡಿ. ಈಗ ಬನ್ನಿ ಡೆಮೋ ಟ್ರೈನಿಂದ ಇಂಟೀರಿಯರ್ ನೋಡ್ಕೊಂಬರೋಣ. ನಾರ್ಮಲ್ ಡೆಮೋ ಟ್ರೈನಿಂದ ಇಂಟೀರಿಯರ್ ಏನೇನಿರುತ್ತೆ ಅದೇ ಇರುತ್ತೆ ಗುರು. ಯೂಶ್ವಲಿ ನಿಮಗೆ ಮೆಮೋ ಟ್ರೈನ್ಸಲ್ಲಿ ಚಾರ್ಜಿಂಗ್ ಸಾಕೆಟ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಆದರೆ ಇದರಲ್ಲಿ ಚಾರ್ಜಿಂಗ್ ಸಾಕೆಟ್ ಇದೆ, ಮತ್ತು ಫ್ಯಾನ್ಸಿ ಡ್ರೆಸ್ಸು, ಮತ್ತು ಹೋಲ್ಡರು, ಮತ್ತು ಲಗೇಜ್ ಇಡೋಕ್ಕೆ ಸ್ಪೇಸು. ಲಗೇಜ್ ಇಡೋಕ್ಕೆ ಇಲ್ಲಿ ಸ್ವಲ್ಪ ಗಲೀಜಿದೆ ಗುರು, ಕಾಣಿಸ್ತಿದೆ ಅಂದ್ಕೊತೀನಿ. ಮತ್ತು ನೀಟ್ನೆಸ್ಸು, ಸೀಟಿನ ನೀಟ್ನೆಸ್ಸಲ್ಲಿ ಹೇಳಬೇಕು ಅಂದರೆ ನೀಟಾಗಿದೆ. ಟೋಟಲ್ 4 ಕೋಚಸ್ ಇರೋ ಡೆಮೋ ಟ್ರೈನ್ ಇದು. ಜಾಸ್ತಿ ಪ್ಯಾಸೆಂಜರ್ಸು ಇಲ್ಲ ಆಗೋದು, ಅಷ್ಟು ಖಾಲಿನ ಹೋಗುತ್ತೆ. ಇನ್ನೊಂದು ಹೇಳಬೇಕು ಅಂದರೆ ದಾಂಡೇಲಿಯಿಂದ ಅಲ್ನಾವರ್ಗೆ ಮಧ್ಯದಲ್ಲಿ ಯಾವ ಸ್ಟಾಪ್ಸ್ ಇಲ್ಲ. ಡೈರೆಕ್ಟ್ 28 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ರನ್ ಹೋಗುತ್ತೆ. ಲೂಪ್ ಲೈನ್ ಕೂಡ ಸಹ ಇರೋದಿಲ್ಲ. ಲೂಪ್ ಲೈನಲ್ಲಿ ಇತ್ತು ಅಂದರೆ ನಿಮಗೆ ಒಂದು ಟ್ರೈನ್ ಬರೋರು ಆ ಟ್ರೈನ್ ಅಲ್ಲೇ ಬರೋರಿಗೆ ಇನ್ನೊಂದು ಟ್ರೈನ್ ಕ್ರಾಸಿಂಗ್ಸ್ ಅದೆಲ್ಲ ಈ ರೂಟಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ನೋಡೋಣ ಹೆಂಗಿರುತ್ತೆ. ಫುಲ್ ರಿಸರ್ವ್ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತೀವಿ. ಖಾಲಿ ರಿಸರ್ವ್ ಫಾರೆಸ್ಟ್ ಅಂದ್ಕೊಳ್ತೀನಿ. ಕರೆಕ್ಟಾಗಿ ನಂಗೆ ಅಷ್ಟು ಐಡಿಯಾ ಇಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಾಗಿ ತಿಳಿಸಿ. ನೋಡಬಹುದು ಫುಲ್ಲು ರಿಸರ್ವ್ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಫಾರೆಸ್ಟ್ ಇರೋದ್ರಿಂದ ಸ್ಪೀಡ್ ಲಿಮಿಟ್ ಒಂದು 30 ಇದೆ. ಜಾಸ್ತಿ ಸ್ಪೀಡಾಗಿ ಹೋಗ್ತಾ ಇಲ್ಲ.
ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೂಟಲ್ಲಿ ಮಾನ್ಸೂನಲ್ಲಿ ಈ ರೂಟಲ್ಲಿ ಒಂದ್ಸತಿ ಜರ್ನಿ ತೊಗೊಂಡ್ಬನ್ನಿ. ನೋಡ್ಬೋದು ಫುಲ್ಲು ಸುತ್ತ ನೋಡಿದ್ರು ನಿಮಗೆ ದಟ್ಟ ಕಾಡು ನೋಡಲಿಕ್ಕೆ ಸಿಗ್ತದೆ. ಮತ್ತು ನನಗೊಂದು ಅರ್ಥ ಆಗಲಿಲ್ಲ ಗುರು, ಇವರೇನಕ್ಕೆ ಸಂಡೇನ ಕ್ಯಾನ್ಸಲ್ ಮಾಡಿದ್ರು ಅಂತ. ಯಾಕಂದರೆ ಎಷ್ಟೋ ನನ್ನ ಟೂರಿಸ್ಟ್ ಬರೋದೇ ಸಂಡೇ, ಅಂದರೆ ಸ್ಯಾಟರ್ಡೇ ಸಂಡೇ ದಿನನೇ ಬರ್ತಾರೆ. ಈಗ ನಂತರ ಅವ್ರು ಆಗಿದ್ದರೆ ಶುಕ್ರವಾರ ಡ್ಯೂಟಿ ಮುಗಿಸ್ಕೊಂಡು ನೈಟ್ 11 ಗಂಟೆಗೆ ಟ್ರೈನ್ ಹತ್ತಿ ಬರ್ತಾರೆ ಶನಿವಾರ ದಾಂಡೇಲಿಗೆ. ಎಲ್ಲ ಸುತ್ತಾಡ್ಕೊಂಡು ಈಗ ಭಾನುವಾರ ಟ್ರೈನಲ್ಲಿ ಹೋದರೆ ಲಾಸ್ಟ್ ಡೆಮುಲಿ ದಾಂಡೇಲಿಯಿಂದ ಅಲ್ನಾವರ್ಗೆ ಬೆಂಗಳೂರು ಕನೆಕ್ಟಿವಿಟಿ ಸಿಗೋಲ್ಲ. ಈಗ ಬೆಳಿಗ್ಗೆ ಟ್ರೈನಲ್ಲಿ ಏನಾದ್ರು ಅಲ್ನಾವರ್ ಇಲ್ಲ ಧಾರವಾಡಗೆ ಹೋಗ್ಬೇಕು ಅನ್ನೋದಿದ್ರೆ ಅಲ್ಲೂ ಕನೆಕ್ಟಿವಿಟಿ ಇಟ್ಕೊಂಡು ಹೋಗಬೇಕು ಅಂತ ಇದ್ದರೆ ಹೆಂಗೆ ಹೋಗ್ತಾರೆ? ಇನ್ನು ಬಸ್ ಒಂದು ಆಪ್ಷನ್ ಇರೋದು. ಬಸ್ಸಲ್ಲಂತೂ ನಿಮಗೆ ಕಾಲಿಡೋಕ್ಕೆ ಜಾಗ ಸಿಗೋಲ್ಲ ದಾಂಡೇಲಿಯಿಂದ ಧಾರವಾಡಗೆ. ಆದರೆ ಇದು ಸ್ವಲ್ಪ ಭಾನುವಾರನೂ ಒಂದು ಟೈಮಲ್ಲಿ ಇಟ್ಟಿದ್ದಿದ್ರೆ ಚೆನ್ನಾಗಿರೋದು. ಟೂರಿಸ್ಟ್ ಪಾಯಿಂಟ್ ಆಫ್ ವ್ಯೂ ನೋಡಿಕೊಂಡ್ರೆ ಅವರು ಅದೂ ಮಾಡಿಲ್ಲ. ಒಂದು ಬಿಡಬೇಕಾಗಿತ್ತು, ಬಿಟ್ಟರು. ಮತ್ತು ಟ್ರೈನ್ ಟೈಮಿಂಗ್ಸು ಅದೇ ಥರ ಇದೆ. ಈಗ ಬನ್ನಿ ಟ್ರೈನ್ ಟೈಮಿಂಗ್ಸು ಮತ್ತು ದಿನಕ್ಕೆ ಎಷ್ಟು ಟ್ರಿಪ್ ಮಾಡುತ್ತೆ ಅಂತಲೂ ಅದ್ರ ಬಗ್ಗೆನೂ ನಾವು ಈಗ ಮಾತಾಡೋಣ. ಹಾಲ್ನವರಿಂದ ದಾಂಡೇಲಿಗೆ ದಿನಕ್ಕೆ 3 ಟ್ರಿಪ್ ಹೊಡೆಯುತ್ತೆ ಗುರು. ಒಂದು ಬೆಳಗಿನ ಜಾವ 5:30 ಇನ್ನೊಂದು ಬೆಳಗ್ಗೆ 7:40 ಲಾಸ್ಟ್ ಟ್ರೈನು ನೈಟ್ 7:30 ಇನ್ನು ದಾಂಡೇಲಿಯಿಂದ ಹಾಲ್ನವರ್ ಟೈಮಿಂಗ್ಸ್ ಹೇಳಬೇಕು ಅಂದರೆ ಇದು ಬೆಳಗಿನ ಜಾವ ಫಸ್ಟ್ ಟ್ರೈನು 6:45 ಮತ್ತು ಬೆಳಗ್ಗೆ 8:40 ಈಗ ನಾವು ಟ್ರಾವೆಲ್ ಮಾಡ್ತಿರೋ ಟ್ರೈನು. ಮತ್ತು ಇನ್ನೊಂದು ಲಾಸ್ಟ್ ಟ್ರೈನ್ 8:30 ಇದು ಯಾವ ಥರ ಟೈಮಿಂಗ್ಸ್ ಗುರು? ಯಾರು ಟ್ರಿಪ್ಪು ಮುಗಿಸ್ಕೊಂಡು ಏನಾದ್ರು ವಾಪಸ್ ಮನೆಗೆ ಹೋಗಬೇಕು ಭಾನುವಾರ ನೈಟ್ ಅಂದರೆ ಟ್ರೈನ್ಗಳಿಲ್ಲ ಗುರು ದಾಂಡೇಲಿಯಿಂದ ಬ್ಯಾಂಗ್ಳೂರ್ಗೆ. ಯಾಕಂದರೆ ಲಾಸ್ಟ್ ಟ್ರೈನು ದಾಂಡೇಲಿಯಿಂದ ನೈಟ್ 8:30 ಇರೋದು. ನಿಮಗೆ ರಾಣಿ ಚೆನ್ನಮ್ಮ ಕನೆಕ್ಟಿಂಗ್ ಸಿಗೋದೇ ಇಲ್ಲ. ಯಾಕಂದರೆ ರಾಣಿ ಚೆನ್ನಮ್ಮ ಇರೋದು ನೈಟ್ 8:05 ಸಾಂಗ್ಲಿಯಿಂದ ಬೆಂಗಳೂರಿಗೆ, ಅದಂತೂ ಸಿಗೋಲ್ಲ. ಇನ್ನು ಮೈಸೂರು ಬೆಳಗಾವಿ ಅಂತೂ ನೈಟ್ 9:10 ಇದು ಹೋಗುತ್ತೆ 9:15 5 ನಿಮಿಷ ಹೆಚ್ಚು ಕಮ್ಮಿ ಆದರೂ ಸಿಕ್ಕಿದ್ರೂ ಆದರೆ ಮೈಸೂರಿಂದ ದಾಂಡೇಲಿಗೆ ಬರೋರಿಗೆ ಕನೆಕ್ಟಿವಿಟಿನೇ ಇಲ್ಲ. ಅದು ಯಾಕಂದ್ರೆ 7:19 ಇರೋದು ಆ್ಯಕ್ಚುಲಿ ಮೈಸೂರು ಬೆಳಗಾವಿ ಬರಬೇಕಾಗಿರೋದು. ಆ ಟ್ರೈನ್ ಅಂತೂ ನಾನು ದಿನ ನೋಡ್ತಾ ಇದ್ದೀನಿ, ಅದು 1 ಅವರ್ ಡಿಲೇ ಆಗ್ತಾನೆ ಇದೆ. 8 ಗಂಟೆ 8:15 ಬರುತ್ತೆ. ಇದು 7:45 ಡಿಪಾರ್ಚರ್ ಆಗ್ತಿದೆ. ಒಂದು ಆ ಟ್ರೈನ್ನ ಆನ್ ಟೈಮಲ್ಲಿ ಮಾಡಿಸ್ಬೇಕು, ಇಲ್ಲ ಈ ಟ್ರೈನಿಂದ ಸ್ವಲ್ಪ ಟೈಮ್ನ ಡಿಲೇ ಮಾಡಿಸ್ಬೇಕು. 7:40 ಇರೋದು ಒಂದು 8:40 ದಾಂಡೇಲಿಯಿಂದ ಹೊರಡೋ ಥರ ಮಾಡಬೇಕಿಲ್ಲ. ಇನ್ನು ಹೊಸ ಟ್ರೈನ್ ಬಿಡಬೇಕು ಇವರು. ಮತ್ತು ಇನ್ನೊಂದು ಈಗ 8:40 ಹೋಗಿ 9:15 ಹೋಗುತ್ತೆ ಹಾಲ್ನವರ್ಗೆ. ವಾಪಸ್ ಇದು ಒಂದು 10 ಗಂಟೆಗೆ ಇನ್ನೊಂದು ಟ್ರೈನ್ ಬಿಟ್ಟಿದ್ರೆ ಚೆನ್ನಾಗಿರೋದು. ಯಾಕಂದರೆ ಹುಬ್ಳಿಯಿಂದ ಒಂದು ಹರಿಪ್ರಿಯಾ ಎಕ್ಸ್ಪ್ರೆಸ್ ಬೇರೆ ಬರುತ್ತೆ ನಿಮ್ಗೆ ತಿರುಪತಿಯಿಂದ ಕೊಲ್ಲಾಪುರ್ಗೆ. ಅದು 9:32 ಬಿಡುತ್ತೆ ಹುಬ್ಬಳ್ಳಿಯಿಂದ. ಇಲ್ಲಿಗೆ ಬರೋಕ್ಕೆ ಒಂದು 10 ಗಂಟೆ ಆಗುತ್ತೆ ಹಾಲ್ನವರ್ಗೆ. ಅದಕ್ಕೆ ಅವ್ರಿಗೂ ಕನೆಕ್ಟಿವಿಟಿ ಇದ್ದರೆ ಅಲ್ಲಿಂದ ಅವರು ದಾಂಡೇಲಿಗೆ ಬರೋರ್ಗೆ ಅದೊಂದು ಈಸಿ ಆಗೋದು. ನೋಡಿ ಬರೀ ಅದು ಬೇರೆ ಇದನ್ನ ಹಾಲ್ನವರ್ಗೆ ಇಟ್ಟಿದ್ದಾರೆ. ಹೋಗ್ಲಿ ಹುಬ್ಬಳ್ಳಿ ಇಲ್ಲ ಧಾರವಾಡಗಾರು ಇಟ್ಟಿದ್ರೆ ಟ್ರೈನ್ಸ್ ಕನೆಕ್ಟಿವಿಟಿಗೆ ಈಸಿ ಆಗೋದು. ಈಗ ಹುಬ್ಬಳ್ಳಿಗೆ ಏನಾದ್ರು ಇಟ್ಟಿದ್ದಿದ್ರೆ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟಿಂದ ಈಗ ಹೋಗೋರು, ಅಕಸ್ಮಾತ್ ದಾಂಡೇಲಿಯಿಂದ ಬೆಂಗಳೂರಿಗೆ ಹೋಗೋರು ಇದ್ದಿದ್ರೆ
ಅದು ಬೇರೆ ಅಲ್ನಾವರಲ್ಲಿ ಬೆಳಗಾವಿ ಬೆಂಗಳೂರು BSF ಅಂತೂ ಸ್ಟಾಪ್ ಇಲ್ಲವೇ ಇಲ್ಲ. ಈಗ ಬೆಳಗಾವಿ ಬಿಟ್ಟರೆ ಡೈರೆಕ್ಟ್ ಧಾರವಾಡಕ್ಕೋಸ್ಕರ ಸ್ಟಾಪು. ಈಗ ನೈಟ್ 9:30 ಹೋದರೆ ನಿಮಗೆ ಬೆಂಗಳೂರಿಗೆ ಕನೆಕ್ಟಿಂಗ್ ಟ್ರೈನ್ಸ್ ಇಲ್ಲ. ಒಂದೇ ಒಂದು ಟ್ರೈನ್ ಮೈಸೂರು ಬೆಳಗಾವಿ ಸಿಗುತ್ತೆ. ಅಕಸ್ಮಾತ್ ಆ ಟ್ರೈನ್ ಏನಾರು ಬಿಫೋರ್ ಹೋಗಿ ಈ ಟ್ರೈನ್ ಏನಾರು ಲೇಟ್ ಆಯಿತು ಅಂದರೆ ಆ ಟ್ರೈನು ಸಿಗೋದಿಲ್ಲ. ಅಲ್ನಾವರಿಂದ ವಾಪಸ್ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ನಿಮಗೆ ಟ್ರೈನ್ಸೇ ಇಲ್ಲ ಬೆಂಗಳೂರಿಗೆ ಅಲ್ನಾವರಿಂದ. ಅದ್ರ ಬದಲು ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡಿ ಮತ್ತು ಟ್ರೈನ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಬೆಳಿಗ್ಗೆ ಟೈಮಲ್ಲಿ ದಾಂಡೇಲಿಯಿಂದ ಬೆಂಗಳೂರಿಗೆ ಹೋಗೋಕ್ಕೆ 2 ಟ್ರೈನ್ ಸಿಗುತ್ತೆ ಗುರು. ಒಂದು ವಿಶ್ವಮಾನವ ಎಕ್ಸ್ಪ್ರೆಸ್ಸು, ಇನ್ನೊಂದು ದಾದರ್ ಚಾಲುಕ್ಯ ಎಕ್ಸ್ಪ್ರೆಸ್ಸು. ಯಾಕಂದರೆ ಫಸ್ಟ್ ಟ್ರೈನು ದಾಂಡೇಲಿಯಿಂದ 6:45 ಇರೋದು. ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಅಲ್ನಾವರ್ಗೆ 7 ಗಂಟೆ 30 ನಿಮಿಷಕ್ಕೆ ಹೋಗುತ್ತೆ. ಅಲ್ನಾವರ್ಗೆ ಫಸ್ಟ್ ಟ್ರೈನು ನಿಮಗೆ ವಿಶ್ವಮಾನವ ಸಿಗುತ್ತೆ ಬೆಳಿಗ್ಗೆ 7 ಗಂಟೆ 9 ನಿಮಿಷಕ್ಕೆ. ಇದು ಡೌಟೇ ಸಿಗೋದು. ಯಾಕಂದರೆ 7:30 ಅಂದರೆ 7:09 ಒಂದೊಂದು ಸತಿ ಡಿಲೇ ಆಗುತ್ತೆ. ಡಿಲೇ ಆಗಲಿಲ್ಲ ಅಂದರೆ ಅದು ಸಿಗೋಲ್ಲ. ಅದು ಬಿಟ್ಟರೆ ಇನ್ನೊಂದು 10 ಗಂಟೆ 40 ನಿಮಿಷಕ್ಕೆ ದಾದರ್ ಚಾಲುಕ್ಯ ಎಕ್ಸ್ಪ್ರೆಸ್. ಈಗ ನಂದು ಅದೇ ಐಡಿಯಾ ಇರೋದು ತಲೆಯಲ್ಲಿ ಹೋಗಲಿಕ್ಕೆ. 10:40 ಹೋಗುತ್ತೆ. 8:40 ನೀವೇನಾರ 8:40 ಹತ್ಬಿಟ್ಟು 9:00 ಬರ್ತೀರಾ ಅಲ್ನಾವರ್ಗೆ. ಅಲ್ಲಿಂದ ನೀವು 10 ಗಂಟೆ 40 ನಿಮಿಷಕ್ಕೆ ದಾದರ್ ತಿರುವನವಲ್ಲಿ ಎಕ್ಸ್ಪ್ರೆಸ್ ಹತ್ಕೊಂಡು ಚಿಕ್ಕಬಳ್ಳಾಪುರವರೆಗೂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನೀವೇನೋ ದಾಂಡೇಲಿಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀರಾ ಅಂದರೆ ಇಷ್ಟಿತ್ತು ಗುರು ಟ್ರೈನ್ ಸರ್ವಿಸು. ಮತ್ತು ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಕನೆಕ್ಟಿವಿಟಿ ಸ್ವಲ್ಪ ಜಾಸ್ತಿ ಮಾಡಿ ಮತ್ತು ಟ್ರೈನ್ ಟೈಮಿಂಗ್ಸ್ ಚೇಂಜ್ ಮಾಡಿ. 5:30, 7:40, 7:30 ಅಲ್ನಾವರಿಂದ. ಲಾಸ್ಟ್ ಟ್ರೈನ್ 7:00. ಅದು ಬೇರೆ ಆ ಕಡೆಯಿಂದ ಬರಬೇಕು 8:00. ಸ್ವಲ್ಪ 7 ಗಂಟೆ 6 ಗಂಟೆಗೆ ಸ್ವಲ್ಪ ಡಿಪಾರ್ಟ್ ಮಾಡಿಸಿ. 10ನೇ ಟ್ರೈನು ಒಂದು 6:00 ಡಿಪಾರ್ಟ್ ಆಯಿತು ಅಂದರೆ ದಾಂಡೇಲಿಯಿಂದ ಅಲ್ನಾವರಿಗೆ ಬರುತ್ತೆ. ಒಂದು 8 ಗಂಟೆ 6:30, 7:30, 8 ಗಂಟೆ ಬಂದ್ರೂ ಆರಾಮಾಗಿ ರಾಣಿ ಚೆನ್ನಮ್ಮ ಸಿಕ್ಬಿಡುತ್ತೆ. ಅದು ಸ್ವಲ್ಪ ಟೈಮಿಂಗ್ಸ್ ನೋಡ್ಕೊಂಡು ಕನೆಕ್ಟಿವಿಟಿ ಕೊಟ್ಟರೆ ಯೂಸ್ ಆಗುತ್ತೆ. ಜನಗಳು ಇನ್ನೂ ಬರ್ತಾರೆ. ಇಲ್ಲಾಂದರೆ ಈ ಟ್ರೈನು ಖಾಲಿ ಓಡದೆ ಉಳಿಯುತ್ತೆ. ಇದು ಸ್ವಲ್ಪ ನನ್ನ ಅನಿಸಿಕೆ ಗುರು. ನಾನೇನು ಇದು ಹೇಳ್ತಾ ಇಲ್ಲ. ನಾನು ಸ್ವಲ್ಪ ಜನಗಳಿಗೆ ಕನೆಕ್ಟಿವಿಟಿ ಆಗಲಿ ಮತ್ತು ಟ್ರೈನ್ದು ಲಿಸ್ಟ್ ಹೇಳಿದ್ದು ನಾನು ಅಷ್ಟೇ. ಈಗ ನಾವು ಎಂಟ್ರ್ ಆಗ್ತಾಯಿದ್ದೀವಿ ಅಲ್ನಾವರ್ಗೆ. ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಅಲ್ನಾವರ್ ಜಂಕ್ಷನ್ಗೆ. ಸ್ಟೇಷನ್ ಕೋಡು LWR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9 ಗಂಟೆ 25 ನಿಮಿಷಕ್ಕೆ. ಅದರ ಬಂದಿದ್ವಿ ಈಗ 9 ಗಂಟೆ 30 ನಿಮಿಷ ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಖತ್ತಾಗಿತ್ತು ಗುರು ಜರ್ನಿ ಎಕ್ಸ್ಪೀರಿಯನ್ಸ್. ಈ ರೂಟಲ್ಲಿ ಏನಿದೆಯಲ್ಲ ಮಾನ್ಸೂನ್ ಟ್ರಾವೆಲ್ ಮಾಡಲೇಬೇಕು. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರ್ಯಾರು ಮಾನ್ಸೂನ್ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ಮತ್ತು ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ 10 ರೂಪೀಸ್ ಆಗುತ್ತೆ. ನಿಮ್ಮಂತರ ಹೆಂಗೆ ಗೊತ್ತಾ ರಿಸರ್ವ್ಡ್ ಫಾರೆಸ್ಟ್ ರೈಡ್ ಆದಂಗೆ ಆಗುತ್ತೆ ಗುರು. ಒಂದು 20 ರೂಪೀಸ್ ಅಪ್ ಆ್ಯಂಡ್ ಡೌನು ಆರಾಮಾಗಿ ನೀವು ಜರ್ನಿ ಮಾಡ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀರಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.